ಇರುತ್ತೆ. ನೀವೇನಾದರೂ ತಿರುಪತಿ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ ಟು ತಿರುಪತಿ ಹೇಗೆ ಹೋಗೋದು? ರೀಚ್ ಆದಮೇಲೆ ದರ್ಶನಕ್ಕೆ ಟೋಕನ್ ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು? ಇನ್ ಕೇಸ್ ಸ್ಟೆಪ್ಸಲ್ಲಿ ಹೋಗೋದಾದರೆ ಯಾವ ರೂಟಲ್ಲಿ ಹೋಗಬೇಕು? ಒನ್ಸ್ ತಿರುಮಲ ರೀಚ್ ಆದಮೇಲೆ ಫ್ರೀ ಅಕಾಮಿಡೇಷನ್ದು ಟೋಕನ್ ಎಲ್ಲಿ ಸಿಗುತ್ತೆ? ಆ್ಯಂಡ್ ದರ್ಶನಕ್ಕೆ ಬೆಸ್ಟ್ ಟೈಮಿಂಗ್ಸ್ ಯಾವುದು? ಲಾಸ್ಟ್ ಅನ್ನಪ್ರಸಾದ ಎಲ್ಲಿ ಸಿಗುತ್ತೆ ತಿರುಮಲ ಅಲ್ಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಇದಾಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಆ್ಯಂಡ್ ನೋಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು ಟ್ರಾನ್ಸ್ಪೋರ್ಟು. ಬ್ಯಾಂಗ್ಳೂರ್ ಟು ತಿರುಪತಿ ನಾವು ಬಸ್, ಟ್ರೈನ್ ಆರ್ ಪ್ಯಾಕೇಜಸಲ್ಲಿ ಹೋಗ್ಬೋದು. ಟ್ರೈನ್ ಕಾಸ್ಟು ನಿಮಗೆ ಒನ್ ಸೈಡ್ 250 ಇಂದ ಸ್ಟಾರ್ಟಿಂಗ್ ಇರುತ್ತೆ ಸ್ಲೀಪರು. ಆ್ಯಂಡ್ ಬಸ್ ಸ್ಲೀಪರ್ ಬಂದು 1250 ಇಂದ ಸ್ಟಾರ್ಟ್ ಇರುತ್ತೆ. ಆ್ಯಂಡ್ ರೇಂಜಸ್ ಡಿಪೆಂಡ್ಸ್ ಆನ್ ಸೀಸನ್. ಪ್ಯಾಕೇಜಸ್ ಆದರೆ ಸ್ಟಾರ್ಟಿಂಗ್ ಫ್ರಮ್ 2000. ಸೊ ನೆಕ್ಸ್ಟ್ ಬಂದು ನಾವು ತಿರುಪತಿ ರೀಚ್ ಆದಮೇಲೆ ದರ್ಶನ ಟೋಕನ್ ಎಲ್ಲಿ ತೊಗೊಳ್ಳೋದು ಅಂದರೆ ವಿಷ್ಣು ನಿವಾಸಮ್. ಇದು ಬಂದು ತಿರುಪತಿ ರೈಲ್ವೆ ಸ್ಟೇಷನ್ ಇಳಿದು ನೀವು ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡಲ್ಲೇ ಸಿಗುತ್ತೆ. ನೆಕ್ಸ್ಟ್ ಬಂದು ಶ್ರೀನಿವಾಸಂ ಕಾಂಪ್ಲೆಕ್ಸು. ಇದು ಬಸ್ ಸ್ಟೇಷನ್ಗೆ ನಿಯರ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಗೋವಿಂದರಾಜ ಸಾತ್ರುಲ. ಇದು ಬಂದು ರೈಲ್ವೆ ಸ್ಟೇಷನ್ ಹಿಂದ್ಗಡೆ ಇದೆ. ಸೊ ಈ 3 ಪ್ಲೇಸಸಲ್ಲಿ ನಾವು ದರ್ಶನಕ್ಕೆ ಟೋಕನ್ಸ್ ತೊಗೊಬೋದು. ಆ್ಯಂಡ್ ದರ್ಶನಕ್ಕೆ ಟೋಕನ್ಸ್ ತೊಗೊಂಡೋಗೋದ್ರಿಂದ ನಾವು ಜಾಸ್ತಿ ಹೊತ್ತು ಕ್ಯೂ ಅಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಈ ದರ್ಶನ ಟೋಕನಲ್ಲೇ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಯಾವ ಟೈಮ್ಗೆ ನಮ್ಮ ದರ್ಶನ ಆಗುತ್ತೆ, ಯಾವ ಟೈಮಿಂಗ್ಸ್ ನಾವು ಹೋಗಬೇಕು ಅಂತೇಳಿ. ಇನ್ ಕೇಸ್ ನೀವೇನಾದರೂ ಸ್ಪೆಷಲ್ ದರ್ಶನಕ್ಕೆ ಹೋಗ್ತೀರಾ ಅಂತ ಅಂದರೆ ಒಂದು 2 months ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೋದು. ಆ್ಯಂಡ್ ಆನ್ಲೈನ್ ಬುಕ್ಕಿಂಗಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಅವೈಲಬಲ್ ಇರುತ್ತೆ. ಯಾವ ಟೈಮಿಂಗ್ಸಿಗೆ ಬೇಕು ನೀವು ಆ ಟೈಮಿಂಗ್ಸ್ಗೆ ಬುಕ್ ಮಾಡ್ಕೊಬೋದು. ಇನ್ ಕೇಸ್ ಟ್ರೈನ್ ಬುಕ್ಕಿಂಗ್ ಇಲ್ಲಾಂದರೆ ಸ್ಪೆಷಲ್ ದರ್ಶನ ಬುಕ್ಕಿಂಗ್ ಪ್ರೊಸೀಜರ್ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋನು ಮಾಡ್ತೀನಿ. ಸೊ ನೆಕ್ಸ್ಟು ಸ್ಟೆಪ್ಸ್. ನೀವೇನಾದರೂ ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾ ಇದ್ರೆ ಆ್ಯಂಡ್ ಸ್ಟೆಪ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟೇಷನಿಂದ ಹೊರಗೆ ಬಂದಮೇಲೆ ತುಂಬ ಆಟೋಸ್ ಇರುತ್ತೆ. ಸೊ ಅವ್ರನ್ನ ಕೇಳಿದ್ರೆ ಡ್ರಾಪ್ ಮಾಡ್ತಾರೆ. ಇದು ಬಂದು ಗರುಡ ಸ್ಟ್ಯಾಚ್ಯೂ ಬ್ಯಾಕ್ ಸೈಡಲ್ಲೇ ಇದೆ. ಸೊ ಆಲ್ಮೋಸ್ಟ್ 4 to 5.5 hours ಆಗುತ್ತೆ ನಿಮಗೆ ಕಂಪ್ಲೀಟ್ ಸ್ಟೆಪ್ಸ್ ಮುಗ್ಸೋಕ್ಕೆ. 3350 ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಬ್ಯಾಗೇಜಸ್ನೆಲ್ಲ ಅವರು ಫ್ರೀಯಾಗಿ ನಮಗೆ ಮೇಲಕ್ಕೆ ತಂದು ಕೊಡ್ತಾರೆ. ಇವರೆಲ್ಲ ಪಾಪ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಬ್ಯಾಗೇಜಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಬ್ಯಾಗೇಜಸ್ ಕೊಡುವಾಗ ಅವರು ಟೋಕನ್ ಕೊಡ್ತಾರೆ. ಆ ಟೋಕನ್ನ ನಾವು ಮೇಲ್ಗಡೆ ತೋರಿಸಿದ್ರೆ ನಮ್ಮ ಬ್ಯಾಗೇಜ್ ಈ ಥರ ಸಣ್ಣ ಇನ್ಫಾರ್ಮೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದನ್ನ ಡೀಟೇಲ್ ಆಗಿ ನನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ವಿಡಿಯೋ ನೋಡಿ. ನೀವು ಸ್ಟೆಪ್ಸ್ ಇಲ್ಲ ಬಸ್ಸಲ್ಲಿ ತಿರುಮಲ ರೀಚ್ ಆದಮೇಲೆ ಬಸ್ ಸ್ಟಾಪಿಂದ 500 meters ಮುಂದೆ ಹೋದರೆ ರೈಟ್ ಸೈಡಲ್ಲೇ ನಿಮಗೆ ಫ್ರೀ ರೂಮ್ ಅಲಾಟ್ಮೆಂಟ್ಸ್ದು ಟೋಕನ್ ಇಶ್ಯೂ ಮಾಡ್ತಾ ಇರ್ತಾರೆ. ಸೊ ಕೌಂಟರಲ್ಲಿ ಟೋಕನ್ ಇಸ್ಕೊಂಡು ನಿಮ್ಮ ಟೈಮಿಂಗ್ಸ್ ನೋಡಿಕೊಂಡು ನೀವು ರೂಮ್ಸ್ಗೆ ಹೋಗ್ಬೋದು. ಆ್ಯಂಡ್ ರೂಮ್ ಸ್ಟಾರ್ಟಿಂಗ್ ಪ್ರೈಸ್ ಫ್ರಮ್ 50 ಇರುತ್ತೆ. ಆ್ಯಂಡ್ ಅದು ರೂಮ್ಗಲ್ಲ, ಜಸ್ಟ್ ಮೇಂಟೆನೆನ್ಸ್ಗೆ. ಆ್ಯಂಡ್ ಅವರು ರೀಫಂಡೇಬಲ್ ಅಮೌಂಟ್ 500 rupees ಕೂಡ ಇಡ್ಕೊತಾರೆ. ಆ್ಯಂಡ್ ಅದು ರೀಫಂಡ್ ಆಗುತ್ತೆ ಅಮೌಂಟ್ ಒಂದು 2 working daysಲ್ಲಿ. ನಾನು ಈ ವಿಡಿಯೋದಲ್ಲೇ 3 ಪ್ಲೇಸಸ್ನ ಮೆನ್ಷನ್ ಮಾಡಿದ್ದೀನಿ. ಅಲ್ಲೆಲ್ಲಾದರೂ ನೀವೇನಾದರೂ ದರ್ಶನ ಟೋಕನ್ ಕಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹೋಗಿದ್ದೀರಾ ಅಂತ ಅಂದರೆ 2 to 3 days ನೀವು ವೆಯ್ಟಿಂಗ್ ರೂಮಲ್ಲೇ ಇರಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಯಾವುದೇ ರೀತಿ ಟೋಕನ್ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ 6 o'clock ಅಷ್ಟರಲ್ಲಿ ನೀವೇನಾದರೂ ಕ್ಯೂ ನಿಂತರೆ 1 day ಅಲ್ಲಿ ನಿಮಗೆ ದರ್ಶನ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ 6 ಗಂಟೆ ಅಷ್ಟರಲ್ಲಿ ದರ್ಶನ ಆಗುತ್ತೆ. ಇನ್ನು ಅನ್ನಪ್ರಸಾದ ಸೆಂಟರ್ ಬಂದುಬಿಟ್ಟು ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ನಂಬರ್ 3 or 4 ಬಂದು ಲೆಫ್ಟ್ ಸೈಡಲ್ಲೇ ಸ್ವಲ್ಪ ಡೌನ್ ಬಂದರೆ ಅಲ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 8:30 to 10:30. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಲ್ಲಿಗೆ ಎಲ್ಲ ಪಾಯಿಂಟ್ ಕವರ್ ಆಗಿದೆ ಅಂದ್ಕೊತೀನಿ. ಡೀಟೇಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಸೊ ನಾವು ಹೊರಟಿದ್ದು ಬಂದು ಮೆಜೆಸ್ಟಿಕ್ಕಿಂದ ನಮ್ಮ ಟ್ರೈನ್ 8:20 ನಾವು 7:30 ಅಷ್ಟರಲ್ಲೆಲ್ಲ ಮೆಜೆಸ್ಟಿಕ್ ರೀಚ್ ಆಗಿದ್ವಿ. ನೀವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ವೇರ್ ಇಸ್ ಮೈ ಟ್ರೈನ್ ಅಂತ ಒಂದು ಆ್ಯಪ್ ಇದೆ. ಸೊ ಈ ಆ್ಯಪ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಎವ್ರಿ ಮಿನಿಟ್ ಅಪ್ಡೇಟ್, ಅಂದರೆ ಪ್ಲ್ಯಾಟ್ಫಾರ್ಮ್ ಚೇಂಜ್ ಆದರೆ ಇಲ್ಲ ಇನ್ ಕೇಸ್ ಟ್ರೈನ್ ಡಿಲೇ ಆದರೆ ಎವ್ರಿ ಡೀಟೇಲ್ ನಿಮಗೆ ಈ ಆ್ಯಪಲ್ಲಿ ಬರುತ್ತೆ. ಜಸ್ಟ್ ನಿಮ್ಮ PNR ನಂಬರ್ ಡೀಟೇಲ್ಸ್ ಹಾಕಿದ್ರೆ ಬರುತ್ತೆ. ಇಲ್ಲ ಟ್ರೈನ್ ನೇಮ್ ಇಲ್ಲ ಸರ್ಚ್ ಫಾರ್ ಟ್ರೈನ್ ಕೊಟ್ಟರೆ ನಿಮ್ಗೆ